ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಇವಾಗ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ತುಂಬ ಜನ ಕ್ರಿಯೇಟರ್ಸ್ಗಳು ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಕನ್ನಡದಲ್ಲಿ ಇವಾಗ ತುಂಬ ಜನ ಕ್ರಿಯೇಟರ್ಸ್ಗಳು ಬರ್ತಾ ಇದ್ದಾರೆ. ಸೊ ಶುರು ಮಾಡಿದಾಗ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೊಂಡು ಹೋಗ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ವ್ಯೂಸ್ನ ತುಂಬ ಕನ್ಸಿಡರ್ ಮಾಡಿಕೊಂಡು ಅಂತಂದರೆ ಇವಾಗ ವ್ಯೂಸ್ ಬಂದ್ರೇ ಯೂಟ್ಯೂಬಲ್ಲಿ ದುಡ್ಡು ಬರೋದು. ಸೊ ಅದರಿಂದ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಕಂಟೆಂಟ್ಗಳನ್ನ ಮಾಡ್ತಾರೆ. ಅಂತಂದರೆ ಇವಾಗ ವ್ಯೂಸ್ ಯಾವುದಕ್ಕೆ ಬರುತ್ತೆ ಜಾಸ್ತಿ ಅಂಥ ಕಂಟೆಂಟ್ಗಳನ್ನ ಮಾಡ್ತಾರೆ. ಸೊ ಅಂಥ ಕಂಟೆಂಟ್ನ ಮಾಡಬೇಕಾದ್ರೆ ಅವರು ಯೂಟ್ಯೂಬಲ್ಲಿ ಏನೇನು ರೂಲ್ಸ್ ಇದೆ ಅಂತ ಅವ್ರು ತಿಳ್ಕೊಳ್ಳಲ್ಲ. ಸೊ ಓಕೆನಾ, ಸುಮ್ಮನೆ ಕಂಟೆಂಟ್ ಮಾಡಬೇಕು, ವ್ಯೂಸ್ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಸೊ ಅದಕ್ಕೋಸ್ಕರ ಮಾಡಿಬಿಡ್ತಾರೆ. ಬಟ್ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಸೊ ನಾನು ತಪ್ಪು ಮಾಡಿಬಿಟ್ಟು ಅಂತ. ಯಾಕೆ ಅಂತಂದರೆ ಸೊ ಅವ್ರು ಮಾಡಿದಂಥ ತಪ್ಪು ಹೆಂಗಿರುತ್ತೆ ಅಂತಂದರೆ ಒಂದೇ ಸಲ ಅವರ ಒಂದು ಚಾನಲ್ ಡಿಲೀಟ್ ಆಗಿಬಿಟ್ಟಿರುತ್ತೆ. ಓಕೆನಾ, ಇವಾಗ ಒಂದು 50,000 ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನೋ ನೀವು ಒಂದು ಒಳ್ಳೆಯ ಕಂಟೆಂಟ್ ಮಾಡಿದ್ದೀರಾ, ವ್ಯೂಸ್ ಬರುವಂಥ ಕಂಟೆಂಟ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂತು, ಸೊ ಚಾನಲ್ ಡಿಲೀಟ್ ಆಯಿತು. ಸೊ ಆವಾಗ ನಿಮ್ಗೆ ಹೇಗೆ ಅನಿಸ್ತದೆ ಫೀಲಿಂಗು? ಸೊ ಆ ಕಂಟೆಂಟ್ ನಾನು ಮಾಡದೇ ಇದ್ದಿದ್ರೆ ಸರಿ ಇರ್ತಿತ್ತಲ್ಲಪ್ಪ, ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ಬಿಟ್ನಲ್ಲ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಕಾಪಿರೈಟ್ ಸ್ಟ್ರೈಕ್ ಏನಕ್ಕೆ ಬರುತ್ತೆ, ಸೊ ಇದರಿಂದ ನಾವು ಹೇಗೆ ಪಾರಾಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫೇರ್ ಯೂಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇವತ್ತು ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಪ್ರತಿಯೊಂದು ಯೂಟ್ಯೂಬರ್ಸ್ ಓಕೆನಾ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಬೇಕು. ಯಾಕೆಂತಂದರೆ ನಿಮ್ಮ ಒಂದು ಚಾನಲ್ ಸೇಫಾಗಿರಬೇಕು ಅಂತಂದರೆ ಈ ಒಂದು ವಿಡಿಯೋನ ನೋಡಬೇಕಾಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಇವಾಗಲೇ ಒಂದು ಲೈಕ್ ಮಾಡಿ ಈ ಒಂದು ವಿಷಯನ ತಿಳಿಸ್ಕೊಡ್ತಾ ಇರೋದಕ್ಕೆ. ಸೊ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಂದರೆ ಯೂಟ್ಯೂಬ್ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಯೂಟ್ಯೂಬ್ ಬಗ್ಗೆನೇ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆನಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಓಕೆ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಕೆಲವೊಂದಷ್ಟು ನೀವು ನೋಡಿರ್ಬೋದು, ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡ್ತಾರೆ ಡಿಸ್ಕ್ಲೈಮರ್ನ, ಈ ಒಂದು ವಿಡಿಯೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿರೋದು ಅಂತ ಕೆಲವೊಂದಷ್ಟು ತೋರಿಸ್ಬಿಡ್ತಾರೆ. ಕೆಲವೊಂದಷ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಫೇರ್ ಯೂಸ್ ಅಂತಂದ್ಬಿಟ್ಟು. ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಜನಗಳನ್ನ ಮನೋರಂಜನೆ ಮಾಡೋದಕ್ಕೋಸ್ಕರ ಮಾಡಿದ್ದೀವಿ ಈ ಒಂದು ವಿಡಿಯೋನ, ಸೊ ಯಾರು ಕೂಡ ಸೀರಿಯಸ್ ಆಗಿ ತಗೋಬೇಡಿ ಅಂತ ಹಾಕಿರ್ತಾರೆ. ಓಕೆನಾ, ಸೊ ಇವಾಗ ನಾನು ಕೂಡ ನೋಡ್ಬೋದು, ನನ್ನ ಒಂದು ವೀಡಿಯೋಸ್ಗಳಲ್ಲೂ ಕೂಡ ಎಲ್ಲದರಲ್ಲೂ ಫೇರ್ ಯೂಸ್ ಅಂತ ಯೂಸ್ ಮಾಡಿರ್ತೀನಿ. ಸೊ ಏನಕ್ಕೆ ಇದನ್ನೆಲ್ಲ ಎಲ್ಲ ಒಂದು ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ ಫೇರ್ ಯೂಸ್ನ ಅಂತ ನೀವು ನನ್ನ ಕೇಳ್ಬೋದು. ಸೊ ಒಂದು ತೃಪ್ತಿಗೋಸ್ಕರ. ಓಕೆನಾ, ಹೆಂಗೆ ಅಂತಂದರೆ ಈ ಫೇರ್ ಯೂಸ್ ಪಾತ್ರ ಏನೂ ಇಲ್ಲ ಯೂಟ್ಯೂಬಲ್ಲಿ. ಓಕೆನಾ, ಸುಮ್ಮನೆ ಏನೋ ನಮ್ಮ ತೃಪ್ತಿಗೋಸ್ಕರ ಹಾಕೊಂಡಂಗೆ. ಇವಾಗ ನಾನು ಎಕ್ಸಾಂಪಲ್, ಇವಾಗ ನಾನು ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಒಂದಷ್ಟು ಜನಗಳ ಮುಂದೆ ನಾನು ಚೆನ್ನಾಗಿದ್ದೀನಿ ಸಾಕು, ಇಷ್ಟಿರೋದು ಸಾಕು ಅಂತ ಅನ್ಕೊ ಓಡಾಡಲ್ವಾ. ಸೊ ಆ ಥರ ನಮ್ಮ ತೃಪ್ತಿಗೋಸ್ಕರ ನಾವು ಫೇರ್ ಯೂಸ್ ಅಂತ ಹಾಕೊಳ್ಳೋದು ಒಂದು ಸೆಕ್ಯೂರಿಟಿ ಅಂತ ನಮ್ಗನ್ಸುತ್ತೆ. ಬಟ್ ಯಾವ ಸೆಕ್ಯೂರಿಟಿನೂ ಇರಲ್ಲ. ಓಕೆನಾ, ನೀವೇನಾದರೂ ಬೇರೆಯವ್ರ ಕಂಟೆಂಟ್ನ ಯೂಸ್ ಮಾಡಿದ್ದೀರಾ ಅಂತಂದರೆ, ಸೊ ನೀವು ಏನೇ ಹಾಕೊಂಡಿರಿ ಫೇರ್ ಯೂಸ್ನ, ನಾನು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿದ್ದೀನಿ, ಅವ್ರ ಮನ್ಸಿಗೆ ನಾನು ಬೇಜಾರು ಮಾಡಲ್ಲ, ಸುಮ್ಮನೆ ಖುಷಿ ಪಡಿಸೋದಕ್ಕೋಸ್ಕರ, ವ್ಯೂವರ್ಸ್ ಖುಷಿ ಪಡಿಸೋದಕ್ಕೋಸ್ಕರ ಮಾಡಿದ್ದೀನಿ ಅಂತ ಹಾಕಿದ್ರೂ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಓಕೆನಾ, ಇದನ್ನು ನೀವು ತಿಳ್ಕೊಬೇಕು. ತುಂಬ ಜನ ಏನು ಅಂತಂದರೆ ಈಗ ಕಂಟೆಂಟ್ ಯೂಸ್ ಮಾಡ್ಕೊಂಡಿರ್ತಾರೆ, ಜಸ್ಟ್ ನಾವು ಫೇರ್ ಯೂಸ್ ಹಾಕೊಂಡಿದ್ದೀವಲ್ಲ ಏನಾಗಲ್ಲ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ಖಂಡಿತವಾಗ್ಲೂ ಅಲ್ಲಿಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ. ಓಕೆನಾ, ಸೊ ತುಂಬ ಜನ ಅಂದ್ಕೊಂಡಿರೋದು ಹೇಗೆ ಅಂತಂದರೆ, ಈಗ ಯಾವುದೋ ಒಂದು ನಮಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ಯೂಟ್ಯೂಬರ್ ಕೊಟ್ಬಿಟ್ರು ಅಂತ ಅಂದ್ಕೊಂಡಿರ್ತಾರೆ. ಯೂಟ್ಯೂಬರ್ ಕೊಡಲ್ಲ. ಓಕೆನಾ, ಕಾಪಿರೈಟ್ ಓನರ್ ಯೂಟ್ಯೂಬರ್ಗೆ ಹೇಳ್ತಾರೆ. ಸೊ ಆವಾಗ ಯೂಟ್ಯೂಬರು ಅವರ ಒಂದು ಕಾನೂನನ್ನ ಅವರು ಫಾಲೋ ಮಾಡಬೇಕು. ಸೊ ಅದರಿಂದ ಅವ್ರು ಕೊಡ್ತಾರೆ. ಓಕೆನಾ, ಇವಾಗ ಎಕ್ಸಾಂಪಲ್ ಹೆಂಗೆ ಕೊಡ್ತಾರೆ ಅಂತಂದರೆ, ಇವಾಗ ಲಕ್ಕೇಶ್ ಸೆಷನ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ನನ್ನ ವೀಡಿಯೋನ ಯಾರೋ ಒಬ್ಬರು ಎತ್ಕೊಂಡು ಹಾಕೊಂಡ್ರು. ಓಕೆನಾ, ಸೊ ಆವಾಗ ನನಗೇನಾದರೂ ಮನಸ್ಸಿಗೆ ತುಂಬ ನೋವಾಗಿ ನಾನು ಅವ್ರಿಗೆ ಸ್ಟ್ರೈಕ್ ಕೊಡಬೇಕು ಅಂತ ಅನ್ಸಿದ್ರೆ ಕೊಡಲ್ಲ. ಬಟ್ ಹಂಗೆ ಅನ್ಸಿದ್ರೆ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹಂಗೆ ಅನ್ಸಿದ್ರೆ ಕೊಡಬೇಕು ಅಂತ ಅನ್ಸಿದ್ರೆ ನಾನು ಅವಾಗ ಯೂಟ್ಯೂಬರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕಾಪಿರೈಟ್ ಸ್ಟ್ರೈಕ್ ಕೊಡಿ ಅಂತ. ಅವರು ಆ ಕಡೆ ವ್ಯಕ್ತಿ ನಂದೇನು ಯೂಸ್ ಮಾಡ್ಕೊಂಡಿರ್ತಾರೆ, ಅವರು ಫೇರ್ ಯೂಸ್ ಅಂತ ಹಾಕೊಂಡಿದ್ರು ಕೂಡ ಅವಾಗ ಕಾಪಿರೈಟ್ ಸ್ಟ್ರೈಕು ಯೂಟ್ಯೂಬರ್ ಕೊಡ್ತಾರೆ. ಓಕೆನಾ, ಸೊ ಎಲ್ಲ ನಿಂತಿರೋದು ಕಾಪಿರೈಟ್ ಓನರ್ ಮೇಲೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮನ್ಸು ಮಾಡಿದ್ರೆ ಈಗ ಕೊಡ್ಬೋದು ಅವ್ರಿಗೆ ಆ ಥರ. ಓಕೆನಾ, ಸೊ ಅಕಸ್ಮಾತ್ ಏನಾರು ನೀವು ಏನೂ ಕಂಟೆಂಟ್ ಯೂಸ್ ಮಾಡಿಲ್ಲ ನಂದು ಅಂತ ಅಂದ್ಕೊಳ್ಳಿ, ಸುಮ್ಮನೆ ನಾನೇನೋ ರಿಕ್ವೆಸ್ಟ್ ಮಾಡಿಬಿಟ್ಟೆ ಯೂಟ್ಯೂಬರ್ಗೆ, ಅವಾಗ ಕೊಡಲ್ಲ ಅವ್ರಿಗೆ, ಅವಾಗ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ಏನಾದರೂ ಅವ್ರು ಯೂಸ್ ಮಾಡ್ಕೊಂಡಿದ್ರೆ ಮಾತ್ರ ಕೊಡ್ತಾರೆ. ಓಕೆನಾ, ಆವಾಗ ನಮ್ಮ ಮೇಲೆ ಇದು ಮಾಡ್ತಾರೆ, ಏನಕ್ಕೆ ಇದು ಮಾಡಿದ್ರೆ ಅಂತ ನಮ್ಮನ್ನು ಕ್ಲಾರಿಫಿಕೇಷನ್ ಕೇಳ್ತಾರೆ, ಪ್ರೂಫ್ಗಳನ್ನ ಕೇಳ್ತಾರೆ. ಓಕೆ, ಅವಾಗ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈ ಥರ ಇರುತ್ತೆ ರೂಲ್ಸು. ಒಟ್ಟಿನಲ್ಲಿ ಯೂಟ್ಯೂಬಲ್ಲಿ ಫೇರ್ ಯೂಸ್ ಪಾತ್ರ ಏನೂ ಇಲ್ಲ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಫೇರ್ ಯೂಸ್ ನಾನೇನು ಹಾಕಿದ್ದೀನಿ ಅದನ್ನೇ ಬೇಕಾದ್ರೆ ಕಾಪಿ ಮಾಡ್ಕೊಂಡು ಹಾಕೋಬೋದು ಎಲ್ಲ ವಿಡಿಯೋಗಳಿಗೂ, ಏನೂ ತೊಂದರೆ ಇಲ್ಲ. ಓಕೆನಾ, ಅದನ್ನೇ ಕಾಪಿ ಮಾಡ್ಕೊಂಡು ಹಾಕೊಳ್ಳಿ. ಸುಮ್ಮನೆ ಏನೋ ಒಂದು ನಮ್ಗೆ ತೃಪ್ತಿ ಇರುತ್ತೆ. ಓಕೆನಾ, ಈಗ ಏನೋ ಒಂದು ಅಕಸ್ಮಾತ್ ಕೆಲವೊಂದಷ್ಟು ಕಾಪಿರೈಟ್ ಓನರ್ಸ್ಗಳು ಮನ್ಸು ಬದಲಾಯಿಸ್ಕೋಬೋದು, ಹೋಗ್ಲಿ ಬಿಡು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿದ್ದಾನೆ, ಅವ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದಾನಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಬಿಟ್ಬಿಡ್ತಾರೆ.
ಬಿಡೋ ಮನ್ಸಿರೋರು ಬಿಟ್ಬಿಡ್ತಾರೆ, ನಾನು ಬಿಟ್ಬಿಡ್ತೀನಿ. ಸೊ ಹಂಗೆ. ಸೊ ಕೆಲವ್ರು ಬಿಡೋಕೆ ಮನ್ಸಿರಲ್ಲ, ಸೊ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ತುಂಬ ಜನಕ್ಕೆ ಅಂತಂದರೆ, ಆ ಯೂಟ್ಯೂಬಲ್ಲಿ ನಾವು 1 ಸೆಕೆಂಡ್ 2 ಸೆಕೆಂಡ್ ಯೂಸ್ ಮಾಡ್ಬೋದು ಬೇರೆಯವ್ರ ಕಂಟೆಂಟ್ನ, ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ಇಲ್ಲ. ಯೂಟ್ಯೂಬ್ ಕ್ರಿಯೇಟರ್ ಅಂತಂದರೆ ಈಗ ಯಾವುದೋ ಒಂದು ನಾನು ಹೇಳಿದ್ನಲ್ಲ ಕಾಪಿರೈಟ್ ಓನರ್, ಅವರು 1 ಸೆಕೆಂಡ್ ನೀವು ಎಷ್ಟು ಸೆಕೆಂಡಾರು ಯೂಸ್ ಮಾಡಿರಿ, ಅವರು ಕೊಡಬೇಕು ಅಂತ ಮನಸ್ಸಾಗಿ ಕೊಟ್ಟರೆ ಮುಗೀತು. ಯಾವ ಫೇರ್ ಯೂಸ್ ಕೆಳಗೂ ಬರೋಲ್ಲ, ಏನತ್ರ ಕೆಳಗೂ ಬರೋಲ್ಲ. ನೀವು ಏನೇ ಕತೆ ಬರ್ದಿರಿ, ಫೇರ್ ಯೂಸ್ ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಹಂಗೆ ಹಿಂಗೆ ಏನೇ ಹಾಕಿದ್ರು ಕೂಡ ಆ ಒಂದು ವ್ಯಕ್ತಿ ಕೊಡೋಕೆ ಮನ್ಸು ಮಾಡ್ತು ಅಂತ ಕೊಟ್ಟ ಅಂತಂದರೆ ಮುಗೀತು. ಓಕೆನಾ, ಚಾನಲ್ ಹೋಗ್ಬಿಡುತ್ತೆ, ಹುಷಾರಾಗಿರಿ. ಸೊ ಓಕೆನಾ. ಸೊ ಹಾಗಾದರೆ ಈಗ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಈಗ ನಾವು ಎಲ್ಲೋ ಮಾರ್ಕೆಟಲ್ಲಿ ಈಗ ವ್ಲಾಗ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅಕ್ಕಪಕ್ಕ ಯಾವುದೋ ಒಂದು ಸಿನಿಮಾ ಸಾಂಗ್ ಬಂದುಬಿಡುತ್ತೆ. ಓಕೆನಾ. ಸೊ ಅವಾಗ ಅದು ಕಾಪಿರೈಟ್ ಅಂಡರಲ್ಲಿ ಬರುತ್ತೆ ಅಂತ ನೀವು ನನ್ನ ಕೇಳ್ಬೋದು. ಸೊ ಖಂಡಿತವಾಗ್ಲೂ ಬರಲ್ಲ. ಓಕೆನಾ. ಸೊ ಅದು ಬೈ ಮಿಸ್ಟೇಕ್ ಎಲ್ಲೋ ರೆಕಾರ್ಡ್ ಆಗಿ ಬರುತ್ತೆ. ಸೊ ನೀವೇ ಯೂಸ್ ಮಾಡಿಕೊಂಡ್ರೆ ವೀಡಿಯೋದಲ್ಲಿ, ಓಕೆನಾ, ನೀವೇ ಈಗ ಯಾವುದೋ ಒಂದು ಸಾಂಗ್ ಹಾಕೊಂಡು ಯೂಸ್ ಮಾಡಿಕೊಂಡ್ರೆ, ಇವಾಗ ನಾನೇ ಮೊಬೈಲಲ್ಲಿ ಹಾಕೊಂಡು ಹಿಂಗೆ ಕೇಳಿ ಅಂತ ಹಿಂಗೆ ಕೇಳಿಸಿದ್ರೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಓಕೆನಾ. ಕೆಲವೊಂದು ವೀಡಿಯೋಸ್ಗಳು ನೀವು ಅಬ್ಸರ್ವ್ ಮಾಡಿ, ಕಾಪಿರೈಟ್ ಕ್ಲೈಮ್ ಬಂದಿರುವಂಥ ವೀಡಿಯೋಸ್ಗಳನ್ನೂ ಕೂಡ ರಿಮೂವ್ ಮಾಡಿಬಿಡ್ತಾರೆ. ಕೆಲವೊಂದು ಓನರ್ಸ್ಗಳು ಹೆಂಗೆ ಅಂತಂದರೆ, ನೀವು ಮ್ಯೂಸಿಕ್ ಯೂಸ್ ಮಾಡಿದ್ರೂ ತೆಗ್ದೇಸಿತಾರೆ. ಓಕೆನಾ. ನಾನು ಒಂದ್ಸಲ ಒಂದು ಸಾಂಗ್ ಮಾಡಿದ್ದೆ, ಓಕೆನಾ, ಕನ್ನಡ ಸಾಂಗ್ಗೆ. ಸೊ ಆ ಸಾಂಗ್ ಯಾವುದು ಅಂತ ಹೇಳೋದು ಬೇಡ. ಸೊ ಆ ಸಾಂಗ್ ಯೂಸ್ ಮಾಡಿದ್ದೆ, ಜಸ್ಟ್ ಮ್ಯೂಸಿಕ್ ಯೂಸ್ ಮಾಡಿದ್ದೆ, ನಾನು ನನ್ನ ವಾಯ್ಸಲ್ಲಿ ಕವರ್ ಸಾಂಗ್ ಮಾಡಿದ್ದೆ. ಸೊ ವೀಡಿಯೋನ ರಿಮೂವ್ ಮಾಡಿಸ್ಬಿಟ್ರು. ಅದು ಈ ಚಾನಲಲ್ಲೇ ಲಕ್ಕೀಸ್ ನಾನು ಕವರ್ ಸಾಂಗ್ಸ್ ಆಗ್ತಿತ್ತು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ರಿಮೂವ್ ಮಾಡಿಸ್ಬಿಟ್ರು. ಅವಾಗ ನನಗೆ ಗೊತ್ತಾಗೋಯ್ತು, ಇದು ಎಲ್ಲ ಕಾಪಿರೈಟ್ ಓನರ್ ಮೇಲೆ ನಿಂತಿರೋದು ಇದು ಕತೆ ಅಂತ. ಸೊ ಆದ್ದರಿಂದ ರಿಸ್ಕ್ ತೊಗೋಬೇಡಿ. ಯಾವುದೇ ಆದ್ರೂ ಅಷ್ಟೇ, ವೀಡಿಯೋ ಔಟ್ಪುಟ್ ಚೆನ್ನಾಗಿ ಬರುತ್ತೆ, ಎಂಜಾಯ್ ಮಾಡ್ತಾರೆ ಜನಗಳು ಅಂದ್ಬಿಟ್ಟು ನೀವು ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಮ ಚಾನಲ್ ಇಂಪಾರ್ಟೆಂಟು. ಚಾನಲ್ ಉಳಿಸ್ಕೊಂಡ್ರೆ ಇನ್ನೆಲ್ಲ ಇರುತ್ತೆ. ಓಕೆನಾ. ಸ್ವಲ್ಪ ಗ್ರೋ ನಿಧಾನ ಆಗ್ಬೋದು, ಬಟ್ ಬೆಲೆ ಇರುತ್ತೆ ನಿಮಗೆ. ಓಕೆನಾ. ಸೊ ಅದರಿಂದ ಇದನ್ನು ಫಾಲೋ ಮಾಡಿ. ಹಾಗಾದರೆ ನೀವು ಏನು ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ಗಳು ಬರುತ್ತೆ, ಓಕೆನಾ, ಅದನ್ನು ನಾನು ಸಿಂಪಲಾಗಿ ಒಂದೊಂದು ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ನಿಮ್ಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಸೊ ಇವಾಗ ನೀವು ಯಾವುದೇ ಒಂದು ಕಂಟೆಂಟ್ನ, ಬೇರೆಯವ್ರ ಕಂಟೆಂಟು ಫುಲ್ ವೀಡಿಯೋ, ಈಗ ನಾನು 4 ನಿಮಿಷ ವೀಡಿಯೋ ಮಾಡಿದೆ ಅಂತ ಅಂದ್ಕೊಡ್ರಪ್ಪ, ಓಕೆನಾ, ನಾನು 4 ನಿಮಿಷ ವೀಡಿಯೋನು ಕೂಡ ನೀವು ಸೇವ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಕೊಂಡ್ರಿ. ಅವಾಗ ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಡಬೇಕು ಅಂತ ಮನ್ಸಾಗಿ ನಾನೇನಾರು ಕೊಟ್ಟರೆ ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಯಾವುದೇ ರೀತಿ ಫೇರ್ ಯೂಸ್ ಕೆಳಗೆ ಬರಲ್ಲ ಇದು. ಓಕೆನಾ. ಸೊ ನೀವೇನೇ ಕತೆ ಹಾಕಿರಿ ಯಾವುದೇ ಕಾರಣಕ್ಕೂ ಬರಲ್ಲ. ಓಕೆನಾ. ಇದು ಒಂದು ಕ್ಲಿಯರ್ ಆಗಿಬಿಡಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ನಾನು ಅವಾಗಲೇ ಹೇಳ್ದಂಗೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ 5 ಸೆಕೆಂಡ್ ಯೂಟ್ಯೂಬ್ ಅವ್ರು ಹೇಳಿದ್ದಾರೆ ಇಷ್ಟು ಸೆಕೆಂಡ್ ಯೂಸ್ ಮಾಡ್ಕೋಬೋದು, ಏನೂ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಯೂಸ್ ಮಾಡ್ಕೊಂಡ್ರು ಕೂಡ ನಿಮಗೆ ಕಾಪಿರೈಟ್ ಓನರ್ ಏನಾದ್ರು ಕೊಡಬೇಕು ಅಂತ ಅನ್ಸಿದ್ರೆ ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಮುಲಾಜಿಲ್ದೇ. ಸೊ ಫೇರ್ ಯೂಸ್ ಕೆಳಗಡೆ ಇದು ಕೂಡ ಬರೋದಿಲ್ಲ. ಸೊ ಆಮೇಲೆ ನಿಮ್ಮ ಒಂದು ಕಂಟೆಂಟ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಕಾಲ್ಪನಿಕ ಒಂದು ಸ್ಟೋರಿ ಮಾಡಿದ್ರೆ, ಕತೆ ಮಾಡಿದ್ರೆ, ಹೆಂಗೆ ಅಂದ್ಕೊಂಡು ಸೊ ಏನಾದ್ರು ಮಾಡಿದ್ರೆ ಅದು ಕೂಡ ಫೇರ್ ಯೂಸ್ ಕೆಳಗೆ ಬರಲ್ಲ. ಸೊ ಸ್ಟ್ರೈಕ್ ಬಂದ್ಬಿಡುತ್ತೆ. ಸೊ ಹುಷಾರಾಗಿರಿ, ಇದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ. ಸೊ ಆಮೇಲೆ ಕೊನೆಯದು ತುಂಬ ಇಂಪಾರ್ಟೆಂಟ್, ಯಾವುದೇ ಒಂದು ವ್ಯಕ್ತಿ ಕ್ಯಾರಿಯರ್ನ ಹಾಳು ಮಾಡೋದಕ್ಕೆ ಹೋದರೆ ನೀವು ಯೂಟ್ಯೂಬಲ್ಲಿ ಅಂತಂದರೆ, ಇವರು ಹಿಂಗೆ ಇವ್ರು ಹಂಗೆ ಅಂತ ನೀವೇನಾದರೂ ಅವರ ಒಂದು ಏಟ್ಫುಲ್ ಸ್ಪೀಚ್ ಏನಾದರೂ ಕೊಟ್ಟರೆ ಅವ್ರ ಬಗ್ಗೆ, ಓಕೆನಾ, ಸೊ ಅವಾಗಲೂ ಕೂಡ ಆ ಒಂದು ಓನರ್ ಏನಾದರೂ ಕಾಪಿರೈಟ್ ಓನರ್ ಏನಾದ್ರು ಕೊಡಬೇಕು ಅಂತ ಮನಸ್ಸು ಮಾಡಿಕೊಟ್ರೆ ಸೊ ಖಂಡಿತವಾಗ್ಲೂ ಅವಾಗಲೂ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ನಾನು ಆದ್ದರಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸೊ ವ್ಯೂಸ್ ಬರುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಏನೇನೋ ಮಾಡಬೇಡಿ. ಓಕೆನಾ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ. ಎಲ್ಲ ನಿಂತಿರೋದು ಕಾಪಿರೈಟ್ ಓನರ್ ಮೇಲೆ, ಓಕೆನಾ, ಕ್ರಿಯೇಟರ್ಗಳ ಮೇಲೆ ನಿಂತಿರೋದು. ಸೊ ಬೇರೆಯವ್ರ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಮೈಂಡಲ್ಲಿ ಇಟ್ಕೊಳ್ಳಿ, ಆ ಒಂದು ವ್ಯಕ್ತಿ ಅಂತವರು ಅವ್ರೇನಾದ್ರು ಕಾಪಿರೈಟ್ ಸ್ಟ್ರೈಕ್ ಕೊಡಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ. ಈಗ ಯಾರೋ ಮಾಡ್ಬಿಟ್ಟು ನೀವೇನೋ ಮಾಡ್ಬಿಟ್ರೆ ನಿಮ್ಮ ಖುಷಿಗೆ ವ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಕಾಪಿರೈಟ್ ಸ್ಟ್ರೈಕ್ನೇ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಅವಾಗ ಏನೂ ಮಾಡೋಕ್ಕಾಗಲ್ಲ. ಓಕೆನಾ. ನೀವು ತಪ್ಪಿರುತ್ತಲ್ಲ, ಸೊ ನೀವು ತಗ್ಲಾಕೋಗ್ಬಿಡ್ತೀರಾ. ಸೊ ಆದ್ದರಿಂದ ಯಾರ ಕಂಟೆಂಟು ಕೂಡ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಹಂಗೂ ಕೂಡ ಯಾರನ್ನಾದರೂ ರೋಸ್ಟ್ ಮಾಡಬೇಕು, ನಿಮ್ಗೆ ಆಸಕ್ತಿ ಇರುತ್ತೆ. ಕೆಲವರು ರೋಸ್ಟ್ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ, ಕೆಲವರು ಟ್ರಾಲ್ ಮಾಡೋದು ಇವೇನೇನೋ ಇರುತ್ತೆ ಆಸಕ್ತಿ. ನೀವು ಮಾಡಬೇಕು ಅಂತ ಅನ್ಸಿದ್ರೆ ಜಸ್ಟ್ ಏನೋ ಬೇರೆ ಥರ ವಾಯ್ಸ್ ಅವ್ರನ್ನ ಕೊಟ್ಕೊಂಡು ಮಾಡಿ, ವೀಡಿಯೋ ಕಂಟೆಂಟ್ ಯೂಸ್ ಮಾಡಬೇಡಿ. ಓಕೆನಾ. ವೀಡಿಯೋ ಕಂಟೆಂಟ್ ಯೂಸ್ ಮಾಡಿದ್ರೆ ಸ್ಟ್ರೈಕ್ ಬಂದ್ಬಿಡುತ್ತೆ. ಓಕೆನಾ. ಸ್ಟ್ರೈಕ್ ಬಂದೇ ಬರುತ್ತೆ ಅಂತ ಹೇಳಲ್ಲ, ಆ ಒಂದು ವ್ಯಕ್ತಿ ಮೇಲೆ ನಿಂತಿರುತ್ತೆ, ಆ ಕಾಪಿರೈಟ್ ಓನರ್ ಮೇಲೆ. ಸೊ ನನ್ನನ್ನು ನೀವೇನಾದ್ರು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಾನು ಯಾರಿಗೂ ಕೂಡ ಕೊಡಲ್ಲ, ಅಷ್ಟು ಕೆಟ್ಟವನಲ್ಲ ನಾನು. ಓಕೆನಾ. ಸೊ ಅಷ್ಟು
ಕೆಟ್ಟವನಲ್ಲ, ಬಟ್ ಒಂದಂತೂ ಹೇಳ್ಬಿಡ್ತೀನಿ, ಹಂಗನ್ಬಿಟ್ಟು ತುಂಬ ಅಡ್ವಾಂಟೇಜ್ ತಗೊಬಿಟ್ಟು ಏನೇನೋ ಮಾಡ್ಬಿಟ್ಟಿರಾ, ನನ್ನ ಕೆರಿಯರ್ನ ಹಾಳು ಮಾಡೋಕ್ಕೆ ಬಂದರೆ ಯಾರಾದರೂ ನಾನು ಅವ್ರ ಕೆರಿಯರ್ನ ಹಾಳು ಮಾಡ್ಬಿಡ್ತೀನಿ. ಓಕೆನಾ? ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್. ಯಾಕೆಂತಾರೆ ನಮ್ಮನ್ನ ಹಾಳು ಮಾಡೋಕ್ಕೆ ಬಂದವ್ರನ್ನ ನಾವು ಹಾಳು ಮಾಡ್ಬೇಕು ಅವ್ರನ್ನ. ಸೊ ಅದು ನನ್ನ ಒಂದು ರೂಲ್ಸ್. ಓಕೆನಾ? ಸೊ ಒಂದಂತೂ ನಿಜ, ಯಾರಿಗೂ ಕೂಡ ನಾನು ಕಾಪಿರೈಟ್ ಸ್ಟ್ರೈಕ್ ಕೊಡಲ್ಲ. ಸೊ ಖಂಡಿತವಾಗ್ಲೂ ನೀವು ಏನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ, ಚೆನ್ನಾಗಿರಿ, ಒಟ್ಟಿನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ರಪ್ಪ. ಓಕೆನಾ? ಇದಿಷ್ಟು ಕಾಪಿರೈಟ್ ಬಗ್ಗೆ. ಸೊ ಫೇರ್ ಯೂಸ್ನ ಎಲ್ಲರೂ ಕೂಡ ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇರಿ. ಓಕೆನಾ? ಸೊ ಫೇರ್ ಯೂಸ್ ಮಿಸ್ ಮಾಡೋಕೆ ಹೋಗ್ಬಿಡಿ, ಒಂಥರ ಸೆಕ್ಯೂರ್ ಇದ್ದಂಗೆ ನಿಮಗೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.